ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆಗಿರೋ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಹಲಸಿನಕಾಯಿನ ತೊಗೊಂಡಿದ್ದೀನಿ. ಏನಪ್ಪ ಹಲಸಿನಕಾಯಿ ಜೊತೆ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ. ಹಲಸಿನಕಾಯಿನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇದರಿಂದ ಸಾಕಷ್ಟು ರೆಸಿಪೀಸ್ನ ಮಾಡ್ಬೋದು. ಅದಕ್ಕೆ ಮುಂಚೆ ಅದನ್ನು ಒಂದು ಪ್ರೊಸೀಜರಲ್ಲಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಯಾವುದೇ ರೀತಿ ರೆಸಿಪೀಸ್ನ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ಮೊದಲಿಗೆ ಒಂದು ಪೇಪರ್ನ ಹಾಸ್ಕೊಂಡು, ಅದು 2-3 ಪೇಪರ್ ಇರಲಿ ಕೆಳಗೆ. ಹಾಗೆ ಹರಳೆಣ್ಣೆ ಇಟ್ಕೊಳ್ಳೋಣ ಒಂದು ಬೌಲಲ್ಲಿ. ಒಂದು ಶಾರ್ಪ್ ಆಗಿರೋಂಥ ಚಾಕು ಅಥವಾ ಕತ್ತಿ ಇಟ್ಕೋಬೋದು, ಅಥವಾ ಕುಡುಗ್ಲು ಕೂಡ ಇಟ್ಕೋಬೋದು. ನೋಡಿ, ಇಲ್ಲಿ ಅದು ಮರದ ಹಿಡಿ ಆಗಿರೋದ್ರಿಂದ ಚಾಕು ಅದು ಅಂಟೆಲ್ಲ ಮರದ ಹಿಡಿಗಾಗ್ಬಿಟ್ರೆ ಹೋಗಲ್ಲ. ಅದಕ್ಕೋಸ್ಕರ ಈ ಥರ ಕವರ್ನ ತೂತು ಮಾಡಿ ಹಾಕ್ಕೊಂಡು ಹಿಡಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಚಾಕುಗೆ ಮೊದಲು ಎಣ್ಣೆನ ಹಚ್ಕೋಬೇಕು. ಆ ನಂತರ ನಾವು ಕೈಗೆ ಕೂಡ ಹರಳೆಣ್ಣೆನ ಹಚ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಹಚ್ಕೊಂಡ ನಂತರ ನಾವು ಈಗ ಹಲಸಿನಕಾಯಿನ ಕ್ಲೀನ್ ಮಾಡೋಕ್ಕೆ ಶುರು ಮಾಡೋಣ. ಅದರಲ್ಲಿ ಸ್ವಲ್ಪ ಹಾಳಾಗಿದೆ, ಅದನ್ನು ತೆಗಿಯೋಣ ಎಲ್ಲ ಕಟ್ ಮಾಡಾದಮೇಲೆ. ನೋಡಿ, ಇಲ್ಲಿ ತುಂಬ ಇದು ರಫ್ ಆಗಿರೋದ್ರಿಂದ ಹಲಸಿನಕಾಯಿ ಅದನ್ನು ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ, ಇಲ್ಲಿ ಅದನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಈ ಥರ ಅದರ ಮೇಲಿರೋ ಅಂಥ ಮುಳ್ಳನ್ನೆಲ್ಲ ತೆಗಿಬೇಕಾಗತ್ತೆ ನಾವು. ಅದನ್ನು ತೆಗೆದಾಗ ಒಂದು ರೀತಿ ಹಾಲು ಬರುತ್ತೆ, ಅದರಿಂದ ಕಾಯಿ ಆಗಿರೋದ್ರಿಂದ ಆ ಕಾಯೇ ಅಂಟಿರುತ್ತೆ. ನೋಡಿ, ಇಲ್ಲಿ ಈ ಹಾಲು ಅಂಟು ಬರುತ್ತೆ, ಅದು ಕೈಗೆಲ್ಲ ಆಗುತ್ತೆ. ನೋಡಿ, ಇಲ್ಲಿ ಪೂರ್ತಿ ಒರೆದಾಗ ಈ ಥರ ಆಗುತ್ತೆ. ಈಗ ನಾವು ಕೈನ ಮತ್ತು ಚಾಕು ಎಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಕೈ ತುಂಬ ಅಂಟಾಗ್ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ, ಇದು ಸೆಕೆಂಡ್ ಟಿಪ್ಪು. ಮೊದಲು ನಾವು ಹರಳೆಣ್ಣೆ ಹಚ್ಕೊಂಡಿರ್ತೀವಿ. ಈಗ ಈ ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಉಜ್ಜಿದ್ರೆ ಅದು ಅಂಟು ಒಂದು ಚೂರು ಇಲ್ದಂಗೆ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಆನಂತರ ನಾವು ಸೋಪ್ ಹಾಕಿ ಕೈ ತೊಳ್ಕೊಬೋದು. ಸೋಪ್ ಹಾಕಲಿಲ್ಲ ಅಂದರೂ ಬರೀ ನೀರಲ್ಲಿ ತೊಳೆದ್ರೂ ಅಂಟು ಒಂದು ಚೂರು ಉಳ್ಕೊಂಡಿರಲ್ಲ. ಈಗ ಚಾಕುನ ನಾವು ಸ್ಟವ್ ಆನ್ ಮಾಡಿ ಆ ಬಿಸಿಗೆ ಹಿಡಿದು, ಆನಂತರ ನಾವು ಒಂದು ಪೇಪರಲ್ಲಿ ಅಥವಾ ತೆಂಗಿಂದು ಗುಂಜು ಬರುತ್ತಲ್ವ, ಆ ಗುಂಜಲ್ಲಿ ಒರೆಸಿದ್ರೆ ಅಂಟು ಒಂದು ಚೂರು ಇಲ್ದಂಗೆ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನಾರ್ಮಲಾಗಿ ವಾಶ್ ಮಾಡ್ಕೋಬೋದು. ನೀವು ಸ್ಕ್ರಬ್ಬರಲ್ಲಿ ಎಷ್ಟೇ ಉಜ್ಜಿದ್ರೂ ಅದು ಹೋಗಲ್ಲ. ಆಮೇಲೆ ಜೊತೆಗೆ ಸ್ಕ್ರಬ್ಬರ್ ಕೂಡ ಹಾಳಾಗುತ್ತೆ. ಸ್ಕ್ರಬ್ಬರ್ನ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗತ್ತೆ. ನೋಡಿ, ಇಲ್ಲಿ ನೀಟಾಗಿ ಈ ಥರ ಕಾಯಿಸಿ ಅದು ಬಿಸಿ ಆದ ನಂತರ ನ್ಯೂಸ್ ಪೇಪರಿಂದ ಒರೆಸಿದ್ರೆ ಹೊಟ್ಟೆ ಹೋಗ್ಬಿಡುತ್ತೆ, ಒಂದು ಚೂರು ಉಳ್ಕೊಳ್ಳಲ್ಲ ಅಂಟು. ನೋಡಿ, ಇಲ್ಲಿ ತುಂಬ ನೀಟಾಗಿ ಬಿಸಿ ಮಾಡಬೇಕಾಗತ್ತೆ. ಜಾಸ್ತಿನೇ ಬಿಸಿ ಆಗುತ್ತೆ, ಹುಷಾರು, ಕೈ ಸುಟ್ಕೊಂಡ್ರೆ ಕಷ್ಟ. ನೋಡಿ, ಇಲ್ಲಿ ಇವಾಗ ಎಷ್ಟು ಒಂದೇ ಸರಿಗೆ ಎಷ್ಟು ಹೋಯಿತು. ಎರಡನೇ ಸರಿಗಂತೂ ಒಂದು ಚೂರು ಇಲ್ದಂಗೆ ಬಿಟ್ಟೋಗಿದೆ. ಇಡೀ ಕೂಡ ಒಂದು ಚೂರು ಏನೂ ಆಗಿಲ್ಲ. ಇಲ್ಲಾಂದರೆ ಇಡೀಗಾಗಿರುತ್ತೆ, ಹೋಗಲ್ಲ ಅದು. ಆನಂತರ ನಾವು ಈಗ ಹಲಸಿನಕಾಯಿನ ಕೊಚ್ಕೊಳ್ಳೋದು ಅಂತ ಹೇಳ್ತೀವಿ. ಇದನ್ನು ನಿಮಗೆ ಇದು ಸಾಂಬಾರು ಮತ್ತು ಪಲ್ಯಕ್ಕೆ ಈ ಥರ ಕೊಚ್ಕೊಂಡ್ರೆ ಚೆನ್ನಾಗಾಗತ್ತೆ. ಯೂಶ್ವಲಿ ಕೊಚ್ಬಿಟ್ಟೆ ಮಾಡೋದು ಈ ಥರ. ಇತ್ತೀಚೆಗೆ ಬಿರಿಯಾನಿ, ಕಬಾಬು ಈ ಥರದ ರೆಸಿಪೀಸ್ಗಳೆಲ್ಲ ತುಂಬಾ ಟ್ರೆಂಡ್ ಆಗಿದೆ. ಅದಾದರೆ ನಾವು ನೀಟಾಗಿ ಸಣ್ಣ ಸಣ್ಣಕ್ಕೆ ಎಷ್ಟು ಮೆಜರ್ಮೆಂಟಿಗೆ ಬೇಕೋ ಅಷ್ಟು ಪೀಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕೊಚ್ಚಿದ್ರೆ ನಮಗೆ ಈವನ್ ಸೈಜ್ ಇರಲ್ಲ, ಒಂದೊಂದು ಸೈಜ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ಪುಡಿ ಸಿಗುತ್ತೆ ನಮಗೆ, ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಸಿಗುತ್ತೆ. ಇದು ಮಧ್ಯದಲ್ಲಿರೋವಂಥ ದಿಂಡು, ಇದನ್ನು ನಾವು ಯೂಸ್ ಮಾಡಬಾರ್ದು. ಸೊ ನಮಗೆ ಸುತ್ತಮುತ್ತ ಎಲ್ಲ ತೊಗೊಂಡು ಇದನ್ನು ಬೀಸಾಕಬೇಕು. ಇದರಿಂದ ಸಾರು ಮಾಡ್ಬೋದು, ಕಬಾಬು, ಪಲ್ಯ ಏನಾದರೂ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಕೆಲವೊಂದು ರೆಸಿಪೀಸ್ನ ತೋರಿಸ್ತೀನಿ. ಇದಕ್ಕೆ ಇದು ಬೇಸಿಕ್ ಆಗಿರುತ್ತೆ. ನೋಡಿ, ಈ ಥರ ನೀರಲ್ಲಿ ಹಾಕಿಟ್ಕೋಬೇಕು.